ನಾನೀಗ ಬೆಂಗಳೂರಿಗೆ ಬಂದಿದ್ರೆ ನನ್ನನ್ನು ಹುಡುಕಲಿಕ್ಕೆ ಬರಬೇಡಿ, ನಾನು ಸಿನಿಮಾದಲ್ಲಿ ಮಾಡಿಯೇ ನಾನು ಊರಿಗೆ ಬರೋದು ಅಂತ. ಆಯ್ತು, ನಿನ್ನ ನಾಳೆ ಬಿಟ್ಟಾಕು ಅಂತೇಳಿ ಸುಮ್ಮನೆ ಇದ್ರು. ಏನ್ರಿ ಹೆಸರು ಸುಧಾಕರ್ ಬನರ್ಜಿ, ಏನು ಗೊತ್ತು ನಿಮಗೆ ಹೇಳಿದ್ರೆ, ನನ್ನ ನಾಟಕ ಅದು ಮಾಡಿದ್ದೀನಿ, 64 ನಾಟಕ ಬರ್ತಿದ್ದೇನೆ ತುಳು ಕನ್ನಡದಲ್ಲಿ, ಹಾಗೆ ಹೀಗೆ ಎಲ್ಲ ಹೇಳಿದೆ ಸರ್. ನಾನು ಭಾಷಣದಲ್ಲಿ ಪ್ರೈಸ್ ಯಕ್ಷಗಾನ ಗೊತ್ತಿದೆ, ಏನು ಎಲ್ಲ ಹೇಳಿದೆ ಸರ್. ಯಕ್ಷಗಾನ ಕುಣಿತೀರಾ ಅಂತ, ಸರ್ ಈಗಲೇ ಕುಣಿತೀನಿ ಸರ್, ಅದು ಕುಣಿದು ತೋರಿಸಿದೆ. ಆಮೇಲೆ ನಾನೊಂದು ಕೊಡ್ತೇನೆ ಪೇಪರಲ್ಲಿ, ಇದನ್ನು ನೀವು ಒಂದು ಅರ್ಧದಲ್ಲಿ ಪೇಜನ್ನು 1/4 ಪೇಜಿಗೆ ಮಾಡಿ ಕೊಡಿ ಅಂದರು. ಅದನ್ನು ಓದಿದೆ, ಶಾರ್ಟ್ ಮಾಡಿ, ಸ್ಕೂಲಲ್ಲೆಲ್ಲ ಕೊಡ್ತಾರಲ್ಲ ಸರ್, 3ನೇ ಒಂದು ಹಾಗೆ ಬರೆದು ಕೊಡು. ನೀವು ರಿಪೋರ್ಟ್ರಿ, ನಾಳೆ ಹೋಗ್ರಿ ವಿಧಾನಸೌಧಕ್ಕೆ ರಿಪೋರ್ಟ್ ಮಾಡ್ಲಿಕ್ಕೆ ಅಂತ. ಅಪ್ಪ ಸರ್ ನನಗೆ ಏನು ಗೊತ್ತಿಲ್ಲ ಸರ್. ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕ್ರಿ, ಹೋಗ್ರಿ ಅಲ್ಲಿ ವಿಧಾನಸೌಧದಲ್ಲಿ ಏನಂತ ಬರ್ರಿ. ಒಂದು ನನ್ನ ಫೋಟೋಸನ್ನು ಅಲ್ಲಿ ತೆಗೆಸಿದ್ರೆ ಒಂದು ಕೊಟ್ಟರು, ಪತ್ರಕರ್ತ ಕಾರ್ಡ್, ಹೋಗಿ ನಾಳೆ ನೀವು ಅಂತ ಒಂದು ಲೆಟರ್ ಕೊಟ್ಟರು. ನಾನು ವಿಧಾನಸೌಧಕ್ಕೆ ಹೋದೆ ಸರ್, ಸೆಷನ್ ನಡೀತಾ ಇತ್ತು, ರಿಪೋರ್ಟ್ ಮಾಡ್ಕೊಂಡು ಬಂದೆ. ಮನಸ್ಸಿಗೆ ಏನೋ ನೆಮ್ಮದಿ ಇಲ್ಲ ಸರ್. ಎಲ್ಲ ಆಯ್ತು, ನಾಟಕಗಳು ಸಕ್ಸಸ್ ಆಗ್ತಾ ಇದೆ ನಾಟಕಗಳು. ಆಮೇಲೆ ಆ ಸಮಯದಲ್ಲಿ ಒಂದು ದೊಡ್ಡ ಗಲಾಟೆ ಆಯ್ತು ಸರ್. ನೂರೊಂದು ನೆನಪು ಮನೆಯಲ್ಲಿ ಪರ್ಮಿಷನ್, ಅದೇ ಕೇಳ, ನಿಮ್ಮ ಮನೆಯಲ್ಲಿ ಇದಕ್ಕೆಲ್ಲ ಪರ್ಮಿಷನ್ಗಳು ಇದೇ ಒಂದು ಸರ್. ಮೇಳೆ ನಾನು ಹವ್ಯಾಸಿಯಾಗಿ ಇವತ್ತು ಹೋಗಿ ನಾನು ಬರೋದು, ನಾನೇನು ಹಾಲ್ಟ್ ಆಗೋದಿಲ್ಲ ಅಂತೇಳಿ ರಾತ್ರಿ 12 ಗಂಟೆ 2 ಗಂಟೆ ಬರ್ತಾ ಇತ್ತು. ಬೆಳಿಗ್ಗೆ ಬಂದು ಹಾಗೆ ನಮ್ಮ ಅಜ್ಜಿಯ ಮುಖಾಂತರ ಇದು ಮಾಡ್ತಾರೆ. ನನಗೆ ಯಕ್ಷಗಾನ ಹೋಗ್ಲಿ ಬಿಡಲಿಲ್ಲ. ಒಂದ್ಸಲ ಏನಾಯ್ತು ಅಂದರೆ, ನನಗೆ ಈ ವೇಷ ಹಾಕೋ ಹುಚ್ಚು ಸರ್. ಹುಲಿ ವೇಷ ಗೊತ್ತಲ್ಲ ಸರ್? ಹೌದು. ನಮ್ಮ ಕಡೆಯಲ್ಲಿ ನಾನು ಒಂದ್ಸಲ ವೇಷ ಹಾಕಬೇಕಂತ ಭಾಳ ಪ್ಲಾನ್ ಮಾಡಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕಿದ್ರು. ನಾನು ಹೋಗಿ ಪೈಂಟ್ ಎಲ್ಲ ಬಳಿಲಿಕ್ಕೆ ಸರ್, ಮನೆಯಲ್ಲಿ ಯಾರಿಗೂ ಹೇಳಿಲ್ಲ ಸರ್. ಹೋಗ್ಬಿಟ್ಟು ಬೆಳಿಗ್ಗೆಲ್ಲ ಪೇಂಟ್ ಗಿಂಟಾಗಿ ನಾವೆಲ್ಲ ಕುಡಿಲಿಕ್ಕೆ ಶುರು ಮಾಡಿದ್ದೀವಿ. ನನ್ನ ಒಬ್ಬಳು ತಂಗಿ ನೋಡಿದವಳು, ಅಣ್ಣ ಹುಲಿ ವೇಷ ಹಾಕಿದ್ದಾನೆ ಅಂತೇಳಿ. ಮನೆಯವರಿಗೆ ಶಾಕು. ಮರ್ಯಾದೆ ತೆಗಿತೀಯ ಅಂದರೆ ಅದು ಮನೆಗೆ ಹೋಗಿ ಎಲ್ಲ ನಾವೆಲ್ಲ ಇದು ಮಾಡು, ನಮ್ಮ ಮರ್ಯಾದೆ ತೆಗಿತೀಯ ಅಂತ. ಹಾಗೆ ನಾವು ಬಂದಾಗ ನಮ್ಮ ಮಾವನ ಮನೆಯಲ್ಲಿ ಗುರ್ತಾಗೋದಿಲ್ಲ ಅಂತೇಳಿ ನಾವು ಹೋಗಿ ಕುಣಿತಾ ಇದ್ದೀನಿ. ನನಗೆ ಅಪ್ಪು ಅಂತ ಕರೆಯಿದ್ದು ಪ್ರೀತಿಯಲ್ಲಿ ಮನೆಯಲ್ಲಿ. ಸುಧಾಕರ್ ಅಂದರೆ ಅಪ್ಪು ಅಂತ ಎಲ್ಲರಿಗೆ, ಅಪ್ಪನ ಪಿಲಿಪಿದ್ಯಾಪೋಡು, ಅಪ್ಪನ ಹುಲಿ ಹೊರಗೆ ಹೋಗಲಿ ಅಂತ ನನ್ನ ಮಾವ ಬೆತ್ತ ಹಿಡ್ಕೊಂಡು ಬಂದರು. ಅದಾದಮೇಲೆ ಸರ್ ಇನ್ನೂ ಉಳಿದ ಮಾವಂದು ಬಂದು ನಾವು ಎಲ್ಲೋ ಒಂದು ಕಲ್ಮಾಡಿ ಎಲ್ಲ ಹೋಗಿದ್ದೀವಿ. ಇದರಲ್ಲಿ ಬಂದರು ಸರ್, ಆಟೋದಲ್ಲಿ ಬಂದರು ಸರ್, 2 ಆಟೋದಲ್ಲಿ ಬಂದು ಹುಲಿಯನ್ನು ಹಿಡಿದು ಸೀದಾ ಮನೆಗೆ ಕರ್ಕೊಂಡ್ಬಂದರು. ಕರ್ಕೊಂಡು ಬಂದು ಸರ್ ಉಜ್ಜುತ್ತಾರೆ ಸರ್ ಪೈಂಟು. ಒಬ್ಬ ದೇವರು, ನನ್ನ ತಂಗಿ ಅಂದರು, ಆಮೇಲೆ ನಮ್ಮ ರಿಲೇಷನ್ ಮಕ್ಕಳೆಲ್ಲ ಉಜ್ಜು ಸರ್. ಅದು ಆಮೇಲೆ ನಾನು ವೇಷ ಹಾಕೋದು ಸ್ಟಾಪ್ ಮಾಡಿದೆ ಸರ್, ನಿಲ್ಲಿಸ್ಬಿಟ್ರೆ ಬಿಡಲಿಲ್ಲ ಸರ್. ನನಗೆ ತುಂಬ ಆಸೆ ಇತ್ತು. ನನಗೆ ಮತ್ತೊಂದು ವಿಷಯ ಅಂದರೆ ಸರ್, ನಮ್ಮ ಮನೇಲಿ ಯಾರಿಗೂ ಇಲ್ಲ ಸರ್. ನನಗೊಂದು ಹೆಂಗೆ ಬಂತು ಇದು ಅಂತಲೇ ನಮ್ಮ ತಾಯಿ ಹೇಳುದು, ಯಾರಿಗೂ ಇಲ್ಲ, ನಿನಗೆ ಯಾಕೆ ಬಂತು? ಎಲ್ಲರಿಗೂ ನಾನು ಎಡ್ವೊಕೇಟ್ ಆಗಬೇಕಂತ ಆಸೆ. ನನ್ನ ಮಾವಂದ್ರಿಗೂ. ಏನು ಓದಿದ್ದು ಸರ್? ಸರ್ ಡಿಗ್ರಿ. ಏನು ಡಿಗ್ರಿ? ಏನು ಸರ್? ನಾನು BA ಮಾಡಿದ್ದು. ಅದು ಭಾಳ ಕಥೆ ಇದೆ. ಅದು ಡಿಸ್ಕಂಟಿನ್ಯೂ ಆಗಿ ಮತ್ತೆ ಪುನಃ ಕಂಟಿನ್ಯೂ. ಎಲ್ಲಿ ಓದಿದ್ದು? ಯಾವ ಸರ್? ಉಡುಪಿಯಲ್ಲಿ MGM ಕಾಲೇಜಲ್ಲಿ ಓದಿದ್ದೆ. ಆಮೇಲೆ ಮುಲ್ಕಿಯಲ್ಲಿ 1 ವರ್ಷ ಓದಿದೆ. ಆಮೇಲೆ ಪುನಃ ಪ್ರೈವೇಟ್ ಆಗಿ ಕಟ್ಟಿ ಭೋಪಾಲ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಏನು ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ರಂತಲ್ಲ? ಹೌದು ಸರ್. ಏನು ಸರ್ ಇದು ಏನಂದರೆ ಸರ್, ನಾನು SLC ಆಗುವಾಗ ತಲೆಗೆ ಒಂದು ಬಂತು ಸರ್, ಈ ಕಾಡು ಪಿಕ್ಚರ್ ಬಂತು, ಗೊತ್ತಾ ಸರ್? ಕಾಡು, ಹೌದು. ಆಗ ನಟರಾಜ್ ಇದಲ್ಲ, ಇವನಿಗಿಂತ ಚೆನ್ನಾಗಿ ಗುಬ್ಬಿ ನಟರಾಜ. ಹೌದು, ನಟರಾಜಿಗೆ ಆವಾಗ ಒಂದು ನ್ಯಾಷನಲ್ ಅವಾರ್ಡ್ ಬಂತು ಸರ್, ಅತ್ಯುತ್ತಮ ಬಾಲ ನಟ ಅಂತ. ನನಗೆ ಅದನ್ನೆಲ್ಲ ನೋಡ್ಕೊಂಡು ನಾನು ಇಷ್ಟೆಲ್ಲ ಆ್ಯಕ್ಟ್ ಮಾಡ್ತೀನಿ, ಇಷ್ಟೆಲ್ಲ ಬರೀತೀನಿ, ಇಷ್ಟು ಪ್ರೈಸ್ ತಗೊಂಡಿದ್ದೀನಿ, ನಾನು ಸಿನಿಮಾದಲ್ಲಿ ನಾನು ಮಾಡಿದ್ರೆ ಹಾಗೆ ಈ ನಾಟಕ ಎಂಥದ್ದು ಮಾಮೂಲಿ, ಸಿನಿಮಾ ಮಾಡೋಣ. ಆಮೇಲೆ ರಾಜ್ಕುಮಾರ್ ಅಂದರೆ ನಮಗೆ ದೇವರು ಸರ್. ನಾನು ರಾಜ್ಕುಮಾರ್ ಯಾವ ಪಿಕ್ಚರ್ ಬಿಡೋದಿಲ್ಲ ಸರ್. ಅಲ್ಲಿ ಏನೇಂದ್ರೆ ಸರ್, ಆಗ ಚಿಕ್ಕ ಥಿಯೇಟ್ರ್ಗಳು ಉಡುಪಿಯಲ್ಲಿ 1, 2, 3 ಅಲ್ಲಿ ಪಿಕ್ಚರ್ ರಿಲೀಸ್ ಆದದಿನ್ನು ನಾವು ಹೋಗ್ಬೇಕು ಸರ್. ಟಿಕೆಟ್ ತಗೊಳ್ಳೋದೇ ಒಂದು ಸಾಹಸ ಸರ್. ಟಿಕೆಟ್ ನಾವು ಹೋಗಿ ಸುಳ್ಕೊಂಡು ಹೀಗೆ ಟಿಕೆಟ್ ತಗೊಂಡು ಕೌಂಟರ್ ತಗೊಂಡು ಬಂದಾಗ ನಾವು ಪ್ರಪಂಚಕ್ಕಿದ್ದಾಗ ಅದೇ ಒಂದು ಹಬ್ಬ. ಆ ಒಂದು ಬ್ಯೂಟಿಫುಲ್ ಸರ್. ಈಗ ನಾವು ಮೊಬೈಲಲ್ಲಿ ಬುಕ್ ಮಾಡ್ತೀವಿ, ಅಥವಾ ಈಗ ಬಿಡಿ, ಈಗ ನಾವು ಬರ್ತೇವೆ ಅಂದರೆ ನಮಗೆ ಥಿಯೇಟ್ರ್ ಅವರೇ ನಮ್ಮನ್ನು ಕರೆದು ಟಿಕೆಟ್ ಕೊಡ್ತಾರೆ ಸಿನಿಮಾದಲ್ಲಿ ಇರೋದ್ರಿಂದ. ಆವಾಗೆಲ್ಲ ಸರ್ ನಾವು ಎಷ್ಟು ಅಂದರೆ ಇಷ್ಟು ಸರ್ ಓಣಿತಾರೋ ಸರ್. ಅದರಲ್ಲಿ ಏನು ಗೊತ್ತಾ ಸರ್, ದೊಡ್ಡವರಲ್ಲಿ ನಿಲ್ತಾರೆ. ನಾನೇನು ಸರ್, ಕಾಲಿನ ಸಂಧಿಯಲ್ಲಿ ಚಿಕ್ಕ ಹುಡುಗಲ್ಲ ಸಪೂರ ಇದ್ದೆ, ನುಸುಳ್ಕೊಂಡು ಹೋಗಿ ಅಲ್ಲಿ ಟಿಕೆಟ್ ತಗೊಂಡು ಬರೋದು, 4-5 ಟಿಕೆಟ್. ಇದೆಲ್ಲ ಒಂಥರ ಮಜಾ ಇತ್ತು ಸರ್. ನಾನು ಒಂದು ಸಿನಿಮಾದಲ್ಲಿ ನಾಳೆ ಇವರೆಲ್ಲರೂ ಕೂಡ ನನ್ನ ಸಿನಿಮಾ ನೋಡ್ಲಿಕ್ಕೆ ಬರ್ತಾರಲ್ಲ, ನಾನು ಭಾಳ ಒಂದು ಫೇಮಸ್ ಆಗ್ತೇನೆ ಇವಾಗಲೇ. ಮತ್ತು ಆವಾಗಲೇ ನಂದು ಪೇಪರಲ್ಲೆಲ್ಲ ಸುಧಾಕರ್ ಬಂದೆಲ್ಲ ಹೆಸರು ಬರ್ತಾ ಇತ್ತು. ಉದಯವಾಣಿ ಪತ್ರಿಕೆ ಅಲ್ಲಿ ಇಲ್ಲಿ ಎಲ್ಲ, ನವಭಾರತ, ಉದಯವಾಣಿಯಲ್ಲೆಲ್ಲ. ಅದು ಪೇಪರಲ್ಲಿ ಬಂದಾಗೆಲ್ಲ ಮಾವಂದ್ರಿಗಳ ಖುಷಿ, ಹೆಸರು ಬರ್ತಾ ಇತ್ತು. ಭಾಷಣದಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಎಲ್ಲ ಬರ್ತಾ ಇತ್ತಲ್ಲ. ಹಾಗೆ ನಾನು ಏನು ಮಾಡಿದೆ, PUC ಯಲ್ಲಿರುವಾಗ ಸರ್ ಸೀದಾ ಹೋಗಿ ಒಂದು ಟ್ರೈ ಮಾಡೋದು. ಅಕ್ಟೋಬರ್ ರಜೆ ಅಲ್ವಾ ಸರ್, ಸೀದಾ ಬಸ್ ಹತ್ತಿದೆ ಸರ್. ಸೀದಾ ಬಸ್ ಅಕ್ಟೋಬರ್ 31ಕ್ಕೆ ಬಸ್ ಹತ್ತಿದೆ. 1ನೇ ತಾರೀಕಿಗೆ ನಾನು ಬೆಂಗಳೂರಲ್ಲಿ ಇದ್ದೀನಿ ರಾಜ್ಯೋತ್ಸವಕ್ಕೆ. ಯಾವ ಇಸ್ವಿ ಸರ್? ಅದು 76 77. ಓಕೆ. PUC ಫಸ್ಟ್ ಇಯರ್ ಬಂದಿದ್ದೇನೆ ಸರ್. ಎಲ್ಲಿ ಹೋಗಬೇಕಂತ ಗೊತ್ತಿಲ್ಲ ಸರ್. ಅದು ಮಧ್ಯಾಹ್ನ 2 ಗಂಟೆಗೆ ಬಸ್ ಹತ್ತಿದೆ ಸರ್.
ಮಂಗಳೂರಿನಿಂದ, ಯಾರಿಗೆ ಹೇಳಿಲ್ಲ. ಅದು ಬರುವಾಗ 10-11 ಗಂಟೆ ಆಗಿದೆ, ಕೆಂಪು ಬಣ್ಣದ ಬಸ್ಸು. ದುಡ್ಡು ಇತ್ತು ನಂತರ ಸರ್ ದುಡ್ಡಿಗೆ ನಮಗೆ ಸಮಸ್ಯೆ ಇರಲಿಲ್ಲ. ಯಾಕೆ ನಮ್ಗೆ ಅಂದ್ರೆ ನಮ್ಮ ಅಜ್ಜಿದು ಒಂದು ದನ ನನಗೆ, ಅದರ ಹಾಲು ಕರೆಯುವುದು ಎಲ್ಲ ನಾನೇ, ಅದರಿಂದ ನಮಗೆ ಅದಕ್ಕೆಲ್ಲ ಖರ್ಚಿಗೆಲ್ಲ ನಮಗೆಲ್ಲ ಏನು ಅಂಥದ್ದೇನು ಬಿದ್ದಿರಲಿಲ್ಲ, ಅಜ್ಜಿ ಕೊಡ್ತಾ ಇದ್ರು ದುಡ್ಡು. ಹಾಗೆ ಸೀದಾ ಬಂದೆ ಸರ್. ಬಂದು 100-200 ರೂಪಾಯಿನೇ ಇತ್ತು ಆ ಕಾಲದಲ್ಲಿ. ಬಂದು ಎಲ್ಲಿ ಹೋಗುದು ಅಂತ ಗೊತ್ತಾಗೋದಿಲ್ಲ ಸರ್. ಕೂಡಲೇ ಫ್ಲಾಶ್ ಆಯಿತು ಸರ್. ಮನೋರಮ ಮಧ್ವರಾಜರಿಗೆ ನಾನು ಭಾಷಣ ಮಾಡಿದ್ದೆ ಅದರ ಮೊದಲು ಊರಲ್ಲಿ, ಅವರ ಎಲೆಕ್ಷನ್ಗೆ. ಅವರು ಆ ಟೈಮಲ್ಲಿ ಬಂದಿದ್ದಷ್ಟೇ. ಅವರನ್ನು ಹುಡ್ಕೊಂಡು ವಿಧಾನಸೌಧಕ್ಕೆ ಹೋದಾಗ ಅಲ್ಲಿ ಕುಮಾರಕೃಪ ಅಂತ ಗೊತ್ತು, ನಮ್ಮನೆ ಹತ್ರ. ಕುಮಾರಕೃಪ ಸುದರ್ಶನ್ ಗೆಸ್ಟ್ ಹೌಸ್ ಅಂತ ಒಂದಿತ್ತು, ಅಲ್ಲಿ ಇದ್ದಾರೆ ಅಂತ ಆಯ್ತು. ಅವ್ರು ಗಂಡ ಹೆಂಡತಿ ಇಬ್ರು ಇದ್ರು ಮಧ್ವರಾಜರು. ಈ ಮಧ್ವರಾಜರಿಗೆ ನನ್ನ ಪರಿಚಯ ಇತ್ತು, ಯಾಕಂದ್ರೆ ನಂದೊಂದು ಬುಕ್ಕು ನಾನು ಬರೆದಾಗ ಅದಕ್ಕೆ ಸ್ಪಾನ್ಸರ್ ಮಾಡಿದ್ದು ಈ ಮಧ್ವರಾಜರು ಮತ್ತು ಸತೀಶ್ ಚಂದ್ರ ಹೆಗಡೆ. ನಾನೊಂದು ಪಂಚಮ ಅಂತ ಒಂದು ಕಥಾ ಸಂಕಲನ ಮಾಡಿದೆ ಸರ್, ನಾನು SLC ಇರುವಾಗ. ಅದು ಮಧ್ವರಾಜರಾಗೆ ದುಡ್ಡು ಕೊಟ್ಟಿದ್ದು. ಮತ್ತೊಂದು ಇವರು ಹಾಗೆ ಅವರ ಪರಿಚಯ ಇದ್ರು. ನೀನು ಯಾಕೆ ಊರು ಬಿಟ್ಟು ಬಂದದ್ದು ಹಾಗೆ ಅಂತ ಮನೋರಮೆಲ್ಲ ಬೈದ್ರು. ಊರಿಗೆ ಹೋಗು ಒಂದು ಸ್ವಲ್ಪ ದುಡ್ಡು ಕೊಟ್ಟು ಊರಿಗೆ ಹೋಗು ಅಂದ್ರು. ಊರಿಗೆ ಎಂತ ಹೋಗುದು, ಇಲ್ಲಿ ಮಾಡ್ಲೇಬೇಕಂದ್ರೆ ಅವ್ರು ದುಡ್ಡು ಕೊಟ್ಟರು, 100 ರೂಪಾಯಿ 200 ರೂಪಾಯಿ ಕೊಟ್ಟರು, ದುಡ್ಡು ಇಸ್ಕೊಂಡೆ. ಸೀದಾ ಬಂದು ಎಲ್ಲಿ ಬರ್ಬೋದು ಅಂದ್ರೆ ಆವಾಗ ಏನು ಗೊತ್ತು ಸರ್, ಅಲ್ಲಿಗೆ ಸ್ವಲ್ಪ ಮುಂದೆ ಬರುವಾಗ ಅಲ್ಲಿ ಆವಿಷ್ಕಾರ ಹೋಟ್ಲ್ ಅಂತ ಇತ್ತು. ನಮ್ಮ ಊರಿನಲ್ಲಿ ಒಬ್ಬರು BR ಬೀಡು ಅಂತ ಇದ್ರು. ಅವರು ಈ SNS ರಾವ್ ಅಂತೇಳಿ ಏರ್ಲೈನ್ಸ್ ಹೋಟ್ಲ್ನ ಯಜಮಾನರು, ಅವರದ್ದೇ ಇದು ಹೋಟ್ಲು. ಅವರು ಒಂದ್ಸಲ ನಂಗೆ ಹೇಳಿದ್ರು ಏರ್ಲೈನ್ಸ್ ಅಂತ, ಕೂಡಲೇ ಆವಿಷ್ಕಾರ ಅಂತ. ನಾನು ಸೀದಾ ಏರ್ಲೈನ್ಸ್ಗೆ ಹೋದೆ, ಅಲ್ಲಿ BR ಬೀಡು ಇದ್ದು. ಹೀಗೆ ಬಂದೇನೊಂದು ಉಳ್ಕೊಳ್ಳಿಕ್ಕೆ ಜಾಗ ಇಲ್ಲಲ್ಲ ಮಾರೆ, ಅವ್ರು ಉಳ್ಕೊಳ್ತಾರೆ ನಮ್ಮ ಮನೇಲಿ ಉಳ್ಕೊಳ್ಳು ಅಂತ ಹೇಳಿದ್ರು. ಅವ್ರು BR ಬೀಡು ಯಾರು ಗೊತ್ತಾ ಸರ್, ಪದ್ಮಾ ಕುಮಟವ್ರು ಇದ್ದಾರಲ್ಲ, ಪದ್ಮಾ ಕುಮಟ ಅಣ್ಣನ ಅಕ್ಕ ಅವರ ಹೆಂಡತಿ. ಅಣ್ಣನ ಅಕ್ಕ? ಹೌದು. ನಮ್ಗೆ ಆಗ ಪದ್ಮಾ ಕುಮಟರು ನಂಗೆ ಊರಲ್ಲಿ ನಮ್ಮ ಮನೆ ಹತ್ರ ಬಂದ BR ಬೀಡು ಮನೇಲಿ ಇದ್ರು, ಯಾವ್ದು ಚೋಮನ ದುಡಿ. ನಾನು ಪದ್ಮಾ ಕುಮಟರು ಬಹಳ ಆತ್ಮೀಯ ಪರಿಚಯ ಇತ್ತು. ಹಾಗೆ ಇದೆಲ್ಲ ಲಿಂಕ್ ಮಾಡ್ಕೊಂಡು ಅವ್ರು ಹೇಳಿದ್ರು, ನೀನು ಅಲ್ಲ ಆಗಲ್ಲ, ನಾನು ನಿಮ್ಮ ಮನೆಯಲ್ಲಿ ನನಗೆ ಸರಿ ಆಗೋದಿಲ್ಲ, ಬೇಡ, ನನಗೆ ಯಾರು ಕೆಲಸ ಸಿಕ್ಕಿದ್ರೆ ಒಳ್ಳೇದಲ್ವಾ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆವಿಷ್ಕಾರ ಹೋಟ್ಲಲ್ಲಿ SNS ರಾವ್ ಅವರಿಗೆ ಹೇಳಿ, ಹೀಗೆ ನಮ್ಮ ಊರಿನ ಹುಡುಗ ಒಳ್ಳೆ ಹುಷಾರಿದ್ದಾನೆ ಅಂತೇಳಿ ನನಗೆ ಬಿಲ್ ರೈಟ್ ಕೆಲಸ. ಅಲ್ಲಿ ಏನಾಯ್ತಂದ್ರೆ ಊಟ ತಿಂಡಿಗೆ ಸಮಸ್ಯೆ ಇಲ್ಲ, ಉಳ್ಕೊಳ್ಳಿಕ್ಕೆ ಒಳ್ಳೆ ಬ್ಯೂಟಿಫುಲ್ ಜಾಗ, ರೆಸ್ಪೆಕ್ಟ್. ಆಮೇಲೆ ನನ್ನ ಬಿಲ್ ರೈಟ್ ಫ್ರಮ್ ಕ್ಯಾಶರ್ ಕೂಡ ನಾನು ಕ್ಯಾಶಿಗೂ ನಾನು ಹಾಕಿದ್ರು ಕೊನೆಗೆ. ಹಾಗೆ ಅಲ್ಲಿ ಮಾಡ್ತಾ ಇರುವಾಗಲೇ ನಮ್ದು ಇಲ್ಲಿ ನಾಟಕಗಳು ಸ್ಟಾರ್ಟ್ ಆಯ್ತು. ಅದು ಹೇಗೆ ನಾಟಕಗಳಾಯ್ತು ಊರಲ್ಲಿ? ಊರಲ್ಲಿ ನಿಮ್ಮನ್ನು ಹುಡುಕ್ಲಿಲ್ವಾ? ಹುಡುಕಿದ್ರು, ಊರಲ್ಲಿ ಹುಡುಕಿದ. ಆಮೇಲೆ ನಾನು ಹುಡುಗಿ ಲೆಟರ್ ಬರೆದು ಹಾಕಿದ್ದೆ, ನಾನೀಗ ಬೆಂಗಳೂರಿಗೆ ಬಂದಿದ್ದೆ, ನನ್ನನ್ನು ಹುಡುಕ್ಲಿಕ್ಕೆ ಬರಬೇಡಿ, ನಾನು ಸಿನಿಮಾದಲ್ಲಿ ಮಾಡಿಯೇ ನಾನು ಊರಿಗೆ ಬರೋದು ಅಂತ. ಆಯ್ತು, ನಿನ್ನ ನಾಳೆ ಬರಬಿಟ್ಟು ಹಾಕು ಅಂತೇಳಿ ಸುಮ್ಮನೆ ಇದ್ರು. ಮಾವಂದ್ರೆಲ್ಲ ಒಂದ್ಸಲ ಬಂದರು, ನನ್ನ ಒಂದು ಮಾವ ಬಂದು ಆವಿಷ್ಕಾರಕ್ಕೆ ಬಂದರು ಒಬ್ರು. ಅವ್ರಿಗೆ ನಾನು ಹೇಳಿದೆ, ಇಲ್ಲ ನಾನು ಬರ್ತೇನೆ, ತೊಂದರೆ ಇಲ್ಲ ಅಂತ. ಹಾಗೆ ನಾನು ಇದೆಲ್ಲ ಸಾಧಿಸಿ ಬರ್ತೇನೆ ಅಂತ, ನಿನ್ನ ಹಣೆ ಬರ ಅಂತೇಳಿ ಮತ್ತೆ ಹೋದ್ರು ಅವರು. ಮತ್ತು ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಆವಾಗ ಸರ್ 1977 ಹಿರಣ್ಯ ಮಿತ್ರ ಮಂಡಳಿ, ಅಲ್ಲ ಈಗ ಬಸ್ ಸ್ಟ್ಯಾಂಡ್ ಎಲ್ಲ ಆಗಿರಲಿಲ್ಲ, ಅಲ್ಲಿ ಹಿರಣ್ಯ ಮಿತ್ರ ಮಂಡಳಿ ನಾಟಕಗಳು ನಡೀತಾ ಇತ್ತು ಹಿರಣ್ಯ ಅವರು. ನನಗೇನೆಂದರೆ ಈ ನಾನು ಊರಲ್ಲಿ ನಾಟಕಗಳು ಬರೆದದ್ದೆಲ್ಲ ನಮ್ಮ ಇವರಿಗೆ ಗೊತ್ತಿತ್ತು, ನನ್ನ ಫ್ರೆಂಡ್ಸ್ಗಳಿಗೆಲ್ಲ. ಇಲ್ಲಿ ಕೆಲವರೆಲ್ಲ ಬ್ಯಾಂಕಲ್ಲಿದ್ದರು, ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್. ಈ ಬ್ಯಾಂಕಲ್ಲಿ ಇರೋರೆಲ್ಲ ನಮ್ಮ ಊರಿನವರೇ. ಅವರಿಗೆ ಸುಧಾಕರ ಬನಂಜೆ ನಾಟಕಗಾರ ಅಂತ ಗೊತ್ತು. ನಾವೇ ಒಂದು ಟ್ರೂಪ್ ಮಾಡಿಕೊಂಡು ಸರ್ ನಾಟಕ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು. ನಮ್ಮದೇ ನಾಟಕಗಳು, ನಮ್ಮದೇ ಡೈರೆಕ್ಷನು. ನಮಗೆ ಟಿಕೆಟ್ ಕಲೆಕ್ಷನ್ ಹೆಂಗಂದರೆ 1ನೇ ತಾರೀಕಿಗೆ ಸಂಬಳ ಆಗ್ತದೆ ಅಂತ ಬ್ಯಾಂಕ್ನವ್ರಿಗೆ ಗೊತ್ತು. ನಾವೊಂದು ಕಾರ್ ಮಾಡೋದು 4-5 ಜನ, ಯಾವ ಒಂದು 10 ಬ್ಯಾಂಕಿಗೆ ಹೋಗುದು, 3 ರೂಪಾಯಿ 5 ರೂಪಾಯಿ ಕಲೆಕ್ಷನ್ ಆಗ್ತದೆ, ನಾಟಕ ಆಗ್ತದೆ. ನನಗೆ ಆ ಸಮಯದಲ್ಲಿ ಹಂಸಲೇಖ ಅವರು ಪರಿಚಯ ಆಗಿತ್ತು. ಹೌದು, ರಾಜು ಅವರು. ಆ ನಾಟಕಗಳು ಈಗ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ನಾಟಕಗಳು ಒಂದು ಕಡೆಯಲ್ಲಿ ನಡೀತಾ ಇತ್ತು ಸರ್. ಈ ಸಂದರ್ಭದಲ್ಲಿ ಏನಾಯ್ತಂದ್ರೆ ಒಂದು ನಂದು ನಾಟಕದೊಂದು ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡ್ಲಿಕ್ಕೆ ಹೋದೆ ಸರ್. ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡ್ಲಿಕ್ಕೆ ಹೋದಾಗ ನನಗೆ ಅಲ್ಲಿ ವಿ ಮನೋಹರ್ ಅವರು ಅಲ್ಲಿ ಪರಿಚಯ ಆದರು. ಆಮೇಲೆ ಅವ್ರು ಮಾತಾಡಿದ್ರು ತುಳುವಿನಲ್ಲಿ, ನಿಮ್ದು ನಾಟಕ. ಅವರು ನಮ್ಮ ನಾಟಕಗಳೇ ಬಂದು ನಮಗೆ ಹಾಡುಗಳಿಗೆಲ್ಲ ಹೆಲ್ಪ್ ಮಾಡಿದ್ರು. ಹೀಗೆ ನನಗೆ ವಿ ಮನೋಹರ್ದು ಫ್ರೆಂಡ್ಶಿಪ್ ಆಯ್ತು. ಆವಾಗಲೇ 77ರಲ್ಲಿ ಫ್ರೆಂಡ್ಶಿಪ್ ಆಯ್ತು. ಅವರು ಪಾಪ ಊರಿಂದ ಬಂದು ಅವರ ಅಕ್ಕ ಬ್ಯಾಂಕಲ್ಲಿ ಇದ್ರು, ವಿಜಯ ಬ್ಯಾಂಕಲ್ಲಿ ಇದ್ರು. ಅಕ್ಕ ಬ್ಯಾಂಕ್, ಅವರ ಅಮ್ಮ ಎಲ್ಲ ಇದ್ರು. ವಸಂತ ನಗರದಲ್ಲಿ, ನಮ್ದು ವಸಂತ ನಗರದಲ್ಲಿ ಮನೆ, ನೆಕ್ಸ್ಟ್ ರೋಡಲ್ಲಿ ಇವರದ್ದು ಮನೆ. ಹಾಗೆ ಅಲ್ಲಿ ಮನೋಹರದ್ದೆಲ್ಲ ಪರಿಚಯ ಆಯಿತು. ನಮ್ಮ ನಾಟಕಗಳೆಲ್ಲ ಈಗ ನಡೀತಾ ಇರೋ ಸಂದರ್ಭದಲ್ಲಿ ಒಂದು ಹುಲಿವೇಷ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸರ್, ನಟ ನಟಿಯರಿಗೆ ಬೇಕಾಗಿದ್ದಾರಂತ ಪತ್ರಿಕೆಯಲ್ಲಿ ನೋಡಿದ್ವಿ. ನನಗೊಂದು ಈ ಸಿನಿಮಾಕ್ಕೊಂದು ಚಾನ್ಸ್ ಸಿಗ್ತದೆ ಅಂತೇಳಿ ಬೆಳಗ್ಗೆ ಹೋದೆ ಸರ್ 6:30 ಗಂಟೆಗೆ. ಎಲ್ಲಿ ಶಿರ್ಸಿ ಸರ್ಕಲ್, ಅಲ್ಲಿಗೆ ಬಸ್ಸಲ್ಲಿ ನಡ್ಕೊಂಡೇ ಹೋಗಿದ್ದೇನೆ, ನಡ್ಕೊಂಡೇ ಹೋದೆ. ಯಾಕೆ ರೂಟ್ ಗೊತ್ತಿಲ್ಲಲ್ಲ. ಹೋಗಿ ಆ ಮನೆ ಬೋರ್ಡ್ ನೋಡಿದೆ, ಬೆಲ್ ಮಾಡಿದೆ ಸರ್. ನಿದ್ರೆ ಕಣ್ಣಿಂದ ಎದ್ದು ಯಾರೊಬ್ಬರು ಯಜಮಾನರು ಹೊರಗೆ ಬಂದರು. ಏನಿದೆ ಅಂದರು, ಸರ್ ಅದು ಹುಲಿವೇಷಕ್ಕೆ ಆರ್ಟಿಸ್ಟ್ ಬೇಕಂತ ಹೇಳಿದ್ರು, ಅದಕ್ಕೆ ಬಂದಿದ್ದೇನೆ. ಏನ್ರಿ 6:30 ಗಂಟೆಗೆ ಬರ್ತಾರೆ ಏನಾದ್ರು? ಹೋಗ್ರಿ ನೀವು 11 ಗಂಟೆಗೆ ಆನಂದರಾವ್ ಸರ್ಕಲ್ ಹತ್ರ ಅಲ್ಲಿ ಜನವಾಣಿ ಆಫೀಸ್ ಇದೆ, ನೀವು ಅಲ್ಲಿಗೆ ಬನ್ನಿ ಅಂದರು ಸರ್.
ಆಯ್ತು ಅಂತೇಳಿ ಸೀದಾ ಅಲ್ಲಿಂದ ಬಂದೆ, ಏನು ಮಾಡೋದು ಟೈಮ್ ಪಾಸ್ ಆಗ್ಬೇಕು ಹಾಗೆ ಬಂದೆ 11:10ವರೆಗೆ ಹೋದ ಜನವಾಣಿಗೆ. ಇವ್ರು ಬರಲಿಲ್ಲ, 11 ಗಂಟೆಗೆ ಬಂದರು ಇವರು. ಅಲ್ಲಿ ಜನವಾಣಿ ಆಫೀಸಿಗೆ ಬಂದಾಗ ಸರ್ ನಮಸ್ಕಾರ, ಬಂದಿದ್ದೀರಾ? ಹೌದು ಸರ್, ಬೇಗ ಬಂದಿದ್ದೀರಿ. ಹೌದು, ಕೂತ್ಕೊಂಡೇವೆ ಸರ್. ಏನು ರೀ ಹೆಸರು? ಸುಧಾಕರ್ ಬನರ್ಜಿ. ಏನು ಗೊತ್ತು ನಿಮಗೆ? ಹೇಳಿದೆ, ನನ್ನ ನಾಟಕ ಅದು ಮಾಡಿದ್ದೀನಿ, ಇಷ್ಟು 64 ನಾಟಕ ಬರೆದಿದ್ದೇನೆ ತುಳು ಕನ್ನಡದಲ್ಲಿ, ಹಾಗೆ ಹೀಗೆ ಎಲ್ಲ ಹೇಳಿದೆ ಸರ್. ನಾನು ಭಾಷಣದಲ್ಲಿ ಪ್ರೈಸ್ ಯಕ್ಷಗಾನ ಗೊತ್ತಿದೆ, ಏನು ಎಲ್ಲ ಹೇಳಿದೆ ಸರ್. ಯಕ್ಷಗಾನ ಕುಣಿತೀರಾ ಅಂತ. ಸರ್ ಈಗಲೇ ಕುಣಿತೀನಿ ಸರ್, ಅದು ಕುಣಿದು ತೋರಿಸಿದೆ. ಅದಕ್ಕೆ ಒಂಥರ ಆಯ್ತು, ಯಾವನಪ್ಪ ಈ ಹುಡುಗ. ಈಗ ಸರ್ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡಬೇಕು ಸರ್, ನಿಮ್ಮ ಸಿನಿಮಾದಲ್ಲಿ. ರೀ ನಾವು ಸಿನಿಮಾ ಮಾಡ್ತಾ ಇಲ್ರಿ ಅಂದರು. ಸರ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಟ್ಟಿದ್ದೀರಿ ಅಂದೆ. ಅದನ್ನು ಕೇಳೋಕ್ಕೆ ನೀವು ಯಾರ್ರಿ ಅಂದರು. ನೀವು ಯಾರ್ರಿ ಕೇಳಿ? ಅಲ್ಲ ಸರ್, ನೀವು ಕೊಟ್ಟದಕ್ಕೆ ನಾನು ಹುಡ್ಕೊಂಡು ಬಂದೆ ಸರ್. ಇಲ್ಲಾಂದ್ರೆ ನೀವು ಸಿನಿಮಾ ಮಾಡೋದಿಲ್ಲ ಅಂತ ಹಾಕಬೇಕು. ಅದೇನೋ ಒಂದು ಮೂಡಲ್ಲಿ ಕೊಟ್ಟೆ, ಈಗ ಸಿನಿಮಾ ಡ್ರಾಪು, ನಾವು ಈಗ ಪೇಪರ್ ಕೆಲಸ ಅಂತ. ನಿಮಗೆ ಬರಲಿಕ್ಕೆಲ್ಲ ಗೊತ್ತಾ, ನಾಟಕ ಎಲ್ಲ ಬರ್ದಿದ್ದೆ ಅಂತ ಹೇಳಿ ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡೋ ಅಂದು. ನಾನು ಹ್ಯಾಂಡ್ ರೈಟಿಂಗ್ ಭಾಳ ಮುತ್ತಾಗ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆಯಲ್ಲ ಇಲ್ಲ ಅಂದರು. ಆಮೇಲೆ ನಾನೊಂದು ಕೊಡ್ತೇನೆ ಪೇಪರಲ್ಲಿ, ಇದನ್ನು ನೀವು ಒಂದು ಅರ್ಧದಲ್ಲೂ ಪೇಜನ್ನು 1/4 ಪೇಜಿಗೆ ಮಾಡಿ ಕೊಡಿ ಅಂದರು. ಅದನ್ನು ಓದಿದೆ, ಶಾರ್ಟ್ ಮಾಡಿ, ಸ್ಕೂಲಲ್ಲೆಲ್ಲ ಕೊಡ್ತಾರಲ್ಲ ಸರ್, 3ನೇ ಒಂದು ಹಾಗೆ ಬರೆದು ಕೊಡು. ನೀವು ರಿಪೋರ್ಟ್ರಿ, ನಾಳೆ ಹೋಗ್ರಿ ವಿಧಾನಸೌಧಕ್ಕೆ ರಿಪೋರ್ಟ್ ಮಾಡಲಿಕ್ಕೆ ಅಂದರು. ಅಪ್ಪ, ನಾನು ಹೇಳಿದೆ ಏನು, ಅವ್ರು NGR ನಾಯ್ಡು ಅಂತ ಅವ್ರ ಹೆಸರು ಸರ್, ಎಡಿಟ್ರು. ಆಮೇಲೆ ಅದಕ್ಕೆ ಓನರ್ ಯಾರು ಗೊತ್ತಾ? ದೇವರ ಅಳಿಯ MD ನಟರಾಜು. ಜನವಾಣಿ ಸರ್, ಮನೋಹರ್ ಸರ್. ಅಲ್ಲ, ಮನೋಹರ್ ಮತ್ತೆ ಬಂದಿದ್ದೆ, ಹೇಳ್ತೇನೆ ಕತೆ ಚೆನ್ನಾಗಿದೆ ಅದು. ಸರ್ ನನಗೇನು ಗೊತ್ತಿಲ್ಲ ಸರ್. ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕ್ರಿ, ಹೋಗ್ರಿ ಅಲ್ಲಿ ವಿಧಾನಸೌಧದಲ್ಲಿ ಏನಂತ ಬರ್ರಿ. ಒಂದು ನನ್ನ ಫೋಟೋಸನ್ನು ಅಲ್ಲಿ ತೆಗೆಸಿದ್ರೆ ಒಂದು ಕೊಟ್ಟರು, ಪತ್ರಕರ್ತ ಕಾರ್ಡ್, ಹೋಗಿ ನಾಳೆ ನೀವು ಅಂತ ಒಂದು ಲೆಟರ್ ಕೊಟ್ಟರು. ನಾನು ವಿಧಾನಸೌಧಕ್ಕೆ ಹೋದೆ ಸರ್, ಸೆಷನ್ ನಡೀತಾ ಇತ್ತು, ರಿಪೋರ್ಟ್ ಮಾಡ್ಕೊಂಡು ಬಂದೆ. ಅಂದರೆ ನಮ್ಮದು ಈವ್ನಿಂಗ್ ಪತ್ರಿಕೆ ಅಲ್ಲ, ನಾನು ಮಧ್ಯಾಹ್ನ 12 ಗಂಟೆಗೆ ಬಂದು ರಿಪೋರ್ಟ್ ಎಲ್ಲ ಬರೆದು ಹಾಗೆ ಆಗ್ತಾ ಇರುವಾಗ ಅಲ್ಲಿ ಒಂದು ಸಲ ಹೇಳಿದರು, ಇನ್ನೂ ಯಾರಾದರೂ ಬೇಕು ರೀ, ಒಳ್ಳೆ ಟ್ಯಾಲೆಂಟ್ ಆಗಿರುವವರು ಬೇಕು, ಅಂದರೆ ಕ್ಯಾರಿಕೇಚರ್ ಇದು ಕಾರ್ಟೂನ್ ಬರುವವರು, ಪ್ರೂಫ್ ರೀಡಿಂಗ್. ಸರ್ ನನಗೆ ಮನೋಹರ್ ಜ್ಞಾಪಕ ಆಯಿತು. ಸರ್ ನಮ್ಮೊಬ್ಬರು ಫ್ರೆಂಡ್ ಇದ್ದಾರೆ ಸರ್ ಊರಿನಲ್ಲಿ, BSc ಗ್ರಾಜ್ಯುಯೇಟ್ ಸರ್, ಅವರು ಒಳ್ಳೆ ಚಿತ್ರ ಎಲ್ಲ ಬಿಡಿಸ್ತಾರೆ, ಕರ್ಕೊಂಡು ಬನ್ನಿರಿ, ಮತ್ತೆ ಯಾಕೆ ಇದ್ದೀರಿ ಅಂತ ಮನೋಹರ್ಗೆ ಹೇಳಿದೆ. ಮನೋಹರ್ ಅಮ್ಮ ಹೇಳ್ತಾ ಇದ್ದೆ ಯಾವಾಗಲೂ, ಬಾ ಮಗ ಅಂತ. ಅವರಿಗೆ ಮನೋಹರ್ ಅಮ್ಮನಿಗೆ ಏನಂದರೆ ನಾನಂದ್ರೆ ತುಂಬ ಪ್ರೀತಿ ಸರ್, ಪಾಪ ತುಂಬ ದೇವರಂತ ಹೆಂಗ್ಸು. ನಾವು ಬ್ಯಾಚುಲರ್ಸ್ ಅಲ್ವಾ, ಬಾ ಮಗ ಊಟ ಮಾಡು ಅಂತ ಹೇಳಂಗೆಲ್ಲ ಊಟ ಎಲ್ಲ ಹಾಕಿ ಕೊಡ್ತಾ ಇದ್ರು. ತುಂಬ ಸಲ ಊಟ ಎಲ್ಲ ಹಾಕಿದ್ದಾರೆ ಪಾಪ. ಮತ್ತು ಅವರು ಒಂಥರ, ಅವ್ರ ಹತ್ರ ಪದ್ಮಾವತಿ ಅಂತ, ಅದೊಂದು ಪದ್ಮಾವತಿ ಅಂದರೆ ದೇವಿ ಥರನೇ ಸರ್, ಭಾಳ ಒಳ್ಳೆ ಹೆಂಗ್ಸು ಸರ್ ಮನೋಹರ್ ಅವರ ಅಮ್ಮ. ಆಮೇಲೆ ನಾನು ಮನೋಹರನ್ನು ಕರ್ಕೊಂಡು ಹೋದಾಗ ಮನೋಹರ ಟ್ಯಾಲೆಂಟ್, ಆವಾಗಲೇ ಸರ್ ಹಾಡು ಬರೀತಾ ಇದ್ರು, ಆಮೇಲೆ ಒಳ್ಳೆ ಚಿತ್ರ ಬಿಡಿಸ್ತಾ ಇದ್ರು, ಕ್ಯಾರಿಕೇಚರ್ ಮಾಡ್ತಾಯಿದ್ರು. ನೀವು ಬಂದಿದ್ದು ಹಾಗೆ ಮನೋಹರ್ ಅಲ್ಲಿ ಜಾಯಿನ್, ಹಾಗೆ ನಾನು ಮನೋಹರ್ ಕಲೀಗ್ಸ್. ಆಮೇಲೆ ನನಗೆ ಮನೋಹರ ಮನೇಲಿ ಜಾಸ್ತಿ ಊಟ ಸಿಕ್ತು. ಇಲ್ಲಿ ಹೋಟೆಲ್ ಕೆಲಸ ಏನಾಯ್ತು? ಯಾವುದು ಬಿಟ್ಟೆ, ಅದಷ್ಟೇ. ಈ ಪೇಪರ್ಗೆ ಇಲ್ಲಿ ಸೇರಿದ ಮೇಲೆ ಹೋಟ್ಲ್ ಕೆಲಸ ಯಾಕೆ? ಅಲ್ಲಿ ಹೋಗಿ ಹೇಳಿದ್ದೆ ನಾನು. ವಾಸ್ತವ್ಯ ಎಲ್ಲಿಗೆ? ವಾಸ್ತವಕ್ಕೆ ರೂಮ್ ಮಾಡಿದ್ದೇನೆ. ಎಲ್ಲಿ ನಮಗೊಂದು, ನಾನು ಹೋಟ್ಲಲ್ಲಿ ಇರುವಂಥ ಈ ಬ್ಯಾಂಕಿನವರು ನಮ್ಮ ನಾಟಕ ಮಾಡ್ತಾ ಇರೋರು ಒಂದು ರೂಮ್ ಇತ್ತು ಸರ್. ಓಕೆ, ಅವರ ರೂಮಿಗೆ ಸೇರ್ಕೊಂಡ್ಬಿಟ್ಟು ಹೋಟ್ಲಲ್ಲಿ ಇರುವಾಗಲೇ ನಾನು ಇದು ಮಾಡ್ಕೊಂಡೆ. ಹೋಟ್ಲ್ 6 ತಿಂಗಳಿದ್ದೆ ಅಷ್ಟೇ ಸರ್, 6 ಇಲ್ಲ, ಒಂದು 4 ತಿಂಗಳಾಯ್ತು. ಪತ್ರಕರ್ತರಾಗಿ ಇಲ್ಲಿ ಕೆಲಸ ಸರ್ ನೋಡಿ ಹೋಟ್ಲಿಗೆ ಆಗಿ ಪತ್ರಕರ್ತ ಆಗಿ ಸಿನಿಮಾಕ್ಕೆ ಅಂತ ಹೋದೆ, ಪತ್ರಕರ್ತ ಆದೆ. ಇಲ್ಲಿ ಮಾಡ್ತಿರೋ ಸಂದರ್ಭದಲ್ಲಿ ಮನಸ್ಸಿಗೆ ಏನೋ ನೆಮ್ಮದಿ ಇಲ್ಲ ಸರ್. ಎಲ್ಲ ಆಯಿತು, ನಾಟಕಗಳು ಸಕ್ಸಸ್ ಆಗ್ತಾ ಇದೆ ನಾಟಕಗಳು. ಆಮೇಲೆ ಆ ಸಮಯದಲ್ಲಿ ಒಂದು ದೊಡ್ಡ ಗಲಾಟೆ ಆಯಿತು ಸರ್. ಏನಂದರೆ ಈ ಟೌನ್ ಹಾಲಲ್ಲಿ ಕನ್ನಡ ನಾಟಕ ಆಡುವುದಂತಾದರೆ 250 ರೂಪಾಯಿ ರೆಂಟು, ಕನ್ನಡ ಹೊರತುಪಡಿಸಿ ಬೇರೆ ಯಾವುದೇ ಭಾಷೆಯ ನಾಟಕ ಆಗುವುದಾದರೆ 750 ರೂಪಾಯಿ ರೆಂಟ್. ನಮ್ಮದು ತುಳು ಕರ್ನಾಟಕ ರಾಜ್ಯದ ಭಾಷೆ, ನೀವು ಯಾಕೆ ಕೊಡೋದಿಲ್ಲ ಅಂತ ಕೇಳಿದೆ. ಅದೆಲ್ಲ ಗೊತ್ತಿಲ್ಲ ರೂಲ್ಸ್ ಅಂತ. ನಾನು ಮರುದಿನ ಏನು ಮಾಡಿದೆ ಗೊತ್ತಾ ಸರ್, ಒಂದು ರಟ್ಟಲ್ಲಿ ಬರದೆ ಸರ್, ತುಳು ಧಿಕ್ಕಾರ ಅಂತೇಳಿ ಬೋರ್ಡ್ ಇಟ್ಕೊಂಡು ಅಲ್ಲಿ ಕೂತ್ಕೊಂಡೆ ಸರ್, ಅಲ್ಲಿ ವಿಧಾನಸೌಧ ಇದು ಟೌನ್ ಹಾಲ್ ಎದುರುಗಡೆ. ನನಗೆ 250 ರೂಪಾಯಿ ಕೊಡಬೇಕು. ನನ್ನ ಒಂದೇ ಒಂದು ಕ್ವಶನ್ಸ್ ಇತ್ತು, ಹೇಗೂ ಭಾಷಣಗಾರ ಅಲ್ವಾ ನಾನು ಕೇಳಿದೆ, ತಮಿಳು, ತೆಲುಗು, ಮಲಯಾಳಿ, ಹಿಂದಿಗೆ ಅದರದ್ದೇ ಆದಂಥ ರಾಜ್ಯಗಳಿವೆ, ಆ ರಾಜ್ಯದಲ್ಲಿ ಕೊಡ್ತಾರೆ. ನಾವು ತುಳುವಿನವರು, ಕರ್ನಾಟಕದವರು, ಕನ್ನಡ ಬಿಟ್ಟು ನಾವು ಎಲ್ಲಿಗೆ ಹೋಗಿ ಯಾವ ರಾಜ್ಯಕ್ಕೆ ಹೋಗಬೇಕು? ಆಗಿರುವಾಗ ನೀವು ನಮ್ಮ ಹತ್ರ ಭೇದ ಭಾವ ಮಾಡಬೇಡಿ. ಕನ್ನಡಕ್ಕೆ ಒಂದು ತುಳು, ಒಂದು ತಂಗಿಯ ಭಾಷೆ ಅಥವಾ ಒಂದು ಅದಕ್ಕೆ ನೀವು ಪ್ರಾಮಿನೆಂಟ್ ಕೊಡಲೇಬೇಕು ಅಂತ ಮಾಡಿದೆ. ಆವಾಗ VT ಅಲ್ಲಿ ಹೋಗುವಾಗ VT ರಾಜಶೇಖರ್ ಶೆಟ್ಟಿ ಅಂತೇಳಿ ಕನ್ನಡ ಪ್ರಭದ ಒಬ್ಬ ದೊಡ್ಡ ರಿಪೋರ್ಟ್ರು ಸರ್, ಅವರು ದಲಿತ್ ಪಂತು ಆಯಿತು, ಭಾಳ ಗ್ರೇಟ್. ಅವರು ನೋಡಿ ನನ್ನ ಹತ್ರ ಬಂದರು. ನಾನು ಹೇಳಿದೆ, ಮತ್ತೆ ನೋಡುವಾಗ ಅವರು ಊರಿನವರೇ. ಇಲ್ಲ, ನಿನ್ನ ಪಾಯಿಂಟ್ ಕರೆಕ್ಟ್ ಮಾರ, ನಮ್ಗೆ ಯಾರಿಗೂ ತಲೆಗೆ ಬರಲಿಲ್ಲ ಅಂತೇಳಿ ಅವರು ಮಾತಾಡಿ ಕನ್ನಡ ಪ್ರಭದಲ್ಲಿ ಫ್ರಂಟ್ ಸರ್, ಒಬ್ಬ ಹುಡುಗ ಹೀಗೆ ಮಾಡ್ತಾ ಇದ್ದಾನೆ, ಅವ್ರು ಮಾತಾಡೋದಿಲ್ಲ ಅರ್ಥ ಇದ್ದ. ಆಮೇಲೆ ತುಳುಗೆ 250 ರೂಪಾಯಿ ಆಯ್ತು ಸರ್. ಆಯ್ತು. ಈಗ ನೋಡಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಅಂದ್ರೆ ತುಳು, ಕೊಡವ, ಕೊಂಕಣಿ, ಲಂಬಾಣಿ ಎಲ್ಲವೂ ಕರ್ನಾಟಕದ ಉಪಭಾಷೆಗಳು ಕನ್ನಡಕ್ಕೆ ಸಿಗುವಾಗೆ ಸಿಗಬೇಕು ಅಂತ.
ಇನ್ನೂ ಒಂದು ನನ್ನ ಹೋರಾಟ ಇದೆ, ಸಿನಿಮಾದಲ್ಲಿ ನಮಗೆ ಕೊಡ್ತಾ ಇಲ್ಲ, ಪ್ರಾದೇಶಿಕ ಭಾಷಾ ಚಿತ್ರಕ್ಕೆ ಒಂದೇ ಕೊಡ್ತಾ ಇದ್ದಾರೆ. ನಂದು ಈಗಲೂ ಸಿನಿಮಾ ಆದರೆ ನನ್ನ ಮೆಮೊರಾಂಡಮ್ ಕೊಟ್ಟು ಸಾಕಾಗಿದೆ. ಚೇಂಬರಿಗೂ ಕೊಟ್ಟಿದ್ದೇನೆ, ಮಂತ್ರಿಗಳಿಗೂ ಕೊಟ್ಟಿದ್ದೇನೆ. ಏನಂದರೆ ಕನ್ನಡಕ್ಕೆ ಕೊಟ್ಟಾಗೆ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ನಿರ್ದೇಶಕ, ತಂತ್ರಜ್ಞ ಇದೆಲ್ಲ ಪ್ರಶಸ್ತಿಗಳು ಕೊಡಬೇಕು ಅಂತ ಒಂದು ನಾನೇನು ಅಂತ ಒಂದು ಟ್ರೈ ಮಾಡಿದ್ದೆ. ನಾನೇನು ಸಿನಿಮಾದ ಹೆಸರೇ ನಾನೇನು, ನಂದೇ ಕತೆ ಗೀತೆ ಎಲ್ಲ ನಂದೇ. ಒಬ್ಬ ವೇಶ್ಯೆಯ ಮಗ ಸಮಾಜದಲ್ಲಿ ಅನುಭವಿಸುವ ನೋವುಗಳೇನು ಅಂತ ಕತೆ. ನಾನೇನು ಸರ್ 1 ವಾರ ಶೂಟಿಂಗ್ ಆಯ್ತು ಸರ್, ಡಾಮಾರ್ ಅಲ್ಲಿ ಸ್ಟಾಪ್. ನೀವೇ ಡೈರೆಕ್ಷನ್? ನಾನೇ ಡೈರೆಕ್ಷನ್, ನಾನೇ ಹೀರೋ ಸರ್ ಎಲ್ಲವೂ.